ಅಂತರೂ ನಾನು ಖುಷಿ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ಬೆಟ್ಟದ ಮೇಲೆ ಈ ಥರ ಗರಿಕೆ ಹುಲ್ಲು ಬೆಳೆದಿರುತ್ತೆ. ಸೊ ನನ್ನ ಹಿಂದ್ಗಡೆ ಏನು ಕಾಣ್ತಿದೆಯಲ್ಲ ಒಂದು ಮಂಟಪ, ಸೊ ಅದು 81 ಮೀಟರ್ ಇದೆ ಅಂತ. ಎಮ್ಸ್ಗೆ 800 ವರ್ಷಗಳ ಇತಿಹಾಸ ಇದೆ. 800 ವರ್ಷಗಳ ಹಿಂದೆ ಹಾಯ್, ಗುಡ್ ಮಾರ್ನಿಂಗ್. ಹೆಂಗಿದ್ರಿ ಎಲ್ಲರೂ? ನಾನು ಚಲೋ ಇದೀನಿ. ಸೊ ವೆಲ್ಕಮ್ ಬ್ಯಾಕ್ ಮೈ ಅನದರ್ ಬ್ಲಾಗ್. ನಾನಿವತ್ತು ಈ ಒಂದು ವಿಡಿಯೋದೊಳಗೆ ಒಂದು ಅದ್ಭುತವಾದ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ ಹೊಂಟೀನಿ. ಸೊ ಆ ಪ್ಲೇಸ್ ಹೆಸರು ಏನಂದ್ರೆ ಮಂದಾರಗಿರಿ ಬೆಟ್ಟ ಅಥವಾ ಬಸದಿ ಬೆಟ್ಟ ಅಂತ ಕರೀತಾರೆ ಲೋಕಲ್ ಐಟ್ಸ್. ಸೊ ಈ ಬೆಟ್ಟ ಇರೋದು ಬೆಂಗಳೂರಿಂದ 70 ಕಿಲೋಮೀಟರ್, ತುಮಕೂರಿಂದ ಜಸ್ಟ್ 2 ಕಿಲೋಮೀಟರ್ ಆಗುತ್ತೆ. ಸೊ ಆ ಪ್ಲೇಸ್ ಕಡೆ ಹೊಂಟಿದ್ದೀನಿ ಇವಾಗ. ವೀಕೆಂಡ್ ಅನ್ನ ಎಂಜಾಯ್ ಮಾಡಕ ಒಂದು ಅದ್ಭುತವಾದ ಪ್ಲೇಸ್. ಸೊ ನೀವೇನಾದ್ರೂ ಬರ್ತೀನಿ ಅಂದ್ರೆ ಸ್ಯಾಟರ್ಡೆ ಅಥವಾ ಸಂಡೇ ಪ್ಲಾನ್ ಮಾಡ್ಕೊಂಡ್ ಬರ್ಬೋದು. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ಹೊಸ ಒಳ್ಳೆ ಪ್ಲೇಸ್ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಬನ್ನಿ, ಮುಂದೆ ಬೆಟ್ಟ ಇದೆ, ಹೋಗಿ ನೋಡ್ಕೊಂಬರೋಣ ಅಂತ. ಸೊ ಅದ್ರದ್ದು ಹಿಸ್ಟ್ರಿ ಎಲ್ಲ ಅಲ್ಲೋದ್ಮೇಲೆ ಹೇಳ್ತೀನಿ. ಪ್ಲೇಸ್ ಯಾವ ರೀತಿ ಇದೆ ಅಂತ ಅಲ್ಲೋದ್ಮೇಲೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ಸೊ ಹೇಳಿದ್ನಲ್ಲ ಅವಾಗ್ಲೇ, ಇದೇ ಪ್ಲೇಸು ಮಂದಾರಗಿರಿ ಬೆಟ್ಟ ಅಂತ. ಕಾರ್ ಪಾರ್ಕಿಂಗ್ ಮಾಡಿದ್ರೆ ಸುಮಾರು ಜನ ಬಂದಿದ್ದಾರೆ ಅನ್ಸುತ್ತಾ. ಸೊ ಈ ಪ್ಲೇಸ್ಗೆ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಬನ್ನಿ, ಯಾಕಂದ್ರೆ ಪ್ಲೇಸ್ ಚೆನ್ನಾಗಿ ಕಾಣಿಸುತ್ತೆ ಆ ಟೈಮಲ್ಲಿ. ಆ ಬೆಟ್ಟ ಹತ್ತಕ್ಕಿಂತ ಮುಂಚೆ ಆ ಬೆಟ್ಟದ ಎಂಟ್ರೆನ್ಸ್ ಅಲ್ಲಿ ಒಂದು ಬಾಹುಬಲಿ ಮೂರ್ತಿ ಕಾಣುತ್ತೆ ನೋಡಿ. 21 ಅಡಿ ಎತ್ತರದ ಬಾಹುಬಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾಕಂದ್ರೆ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರೋದ್ರಿಂದ. ಸೊ ಪಕ್ಕದಲ್ಲಿ ಒಂದು ನವಿಲುಗರಿಯಿಂದ ಮಾಡಿದಂತ 81 ಮೀಟರ್ ಹೈಟ್ ಗುರು ಪಿಚ್ ಅಂತ ಕಾಣಿಸುತ್ತೆ. ಸೊ ಇಲ್ಲಿ ಜೈನ ಮುನಿಗಳು ವಾಸ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಸೊ ಹಂಗಾಗಿ ಅವರು ದಿಗಂಬರರಾಗಿರೋದ್ರಿಂದ ಸೊಂಟಕ್ಕೆಲ್ಲ ನವಿಲುಗರಿ ಕಟ್ಕೋತಾರಲ್ಲ, ಅದಕ್ಕೋಸ್ಕರ ಅವರ ನೆನಪಿಗಾಗಿ 81 ಅಡಿ ಎತ್ತರದ ನವಿಲುಗರಿ ಆಕಾರದಲ್ಲಿ ಕೆಲವೊಂದಿಷ್ಟು ಸ್ಟೋನ್ ನ ಬಳಸಿ ಗುರುದ್ವಾರ ಅಂತ ಒಂದು ಮಂಟಪ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ಇದನ್ನ ನೋಡ್ಕೊಂಡ್ ಬರೋಣ, ಆಮೇಲೆ ಅಲ್ಲಿಗೆ ಹೋಗೋಣ ಅಂತ. ನೀವು ಈ ಪ್ಲೇಸ್ ಬಂದಾಗ ಇಲ್ಲೊಂದು ಚಿತ್ರ ಇದೆ, ಅದನ್ನ ಗಮನಿಸಿ. ಹಸುವಿನ ಹಾಲನ್ನ ಹುಲಿ ಮರಿ ಕುಡಿತಾ ಇದೆ. ಹುಲಿಯ ಹಾಲನ್ನ ಹಸುವಿನ ಮರಿ ಕುಡಿತಾ ಇದೆ. ಸೊ ಇದ್ರದ್ದು ಏನು ವಿಶೇಷತೆ ಅಂದ್ರೆ, ಯಾವಾಗ್ಲೂ ಜೈನ ಧರ್ಮ ಅಹಿಂಸೆಯನ್ನ ಸಾರ್ತಾ ಬಂದಿದೆ. ಹಂಗಾಗಿ ಇದು ಅಹಿಂಸೆಯ ಸಂಕೇತ ಮತ್ತು ಸಾಮರಸ್ಯದ ಸಂಕೇತ. ಸೊ ತುಂಬಾ ಇಷ್ಟ ಆಯ್ತು ನಂಗೆ. ಸೊ ಈ ಒಂದು ಮೂರ್ತಿಗಳನ್ನ ನೋಡಿ ಪುಣ್ಯಕೋಟಿ 2.1 ನೆನಪಾಗೋಯ್ತು. ಇದು ಪುಣ್ಯಕೋಟಿಗಿಂತ ಅನಾಹುತ ಕತೆ. ಪುಣ್ಯಕೋಟಿ 2.1 ಅನ್ಬೋದು ಇದಕ್ಕೆ. ಬಾಹುಬಲಿ ವಿಗ್ರಹ ನೋಡಿ 21 ಫೀಟ್ ಹೈಟ್ ಇದೆ ಅಂತೆ. ತುಂಬಾ ಹೈಟ್ ಇದೆ. ಸೊ ನನ್ನ ಹಿಂದ್ಗಡೆ ಏನ್ ಕಾಣ್ತಿದೆಯಲ್ಲ ಒಂದು ಮಂಟಪ, ಸೊ ಅದು 81 ಮೀಟರ್ ಇದೆ ಅಂತ. 81 ಮೀಟರ್. ಸೊ ಅದು ಜೈನ ಧರ್ಮದಲ್ಲಿ ಬರ್ತಾರಲ್ಲ ದಿಗಂಬರರು, ಶ್ವೇತಾಂಬರರು ಅಂತ, ಅದು ದಿಗಂಬರ ಮುನಿಗಳಿಗೆ ಸಮರ್ಪಿತವಾಗಿದೆ. ಸೊ ಅವರ ನೆನಪಿಗೋಸ್ಕರ ಅವರಲ್ಲಿ ತಪಾಸ್ ಮಾಡಿದಕ್ಕೋಸ್ಕರ ಅದನ್ನೊಂದು ಕಟ್ಟಿದಾರಂತ. ಸೊ ಫುಲ್ ಎಲ್ಲ ಆರ್ಕಿಟೆಕ್ಟ್ ನವಿಲುಗರಿ ರೀತಿ ಇದೆ. 81 ಮೀಟರ್ ಇದೆ ಅಂತೆ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಟ್ರೈ ಮಾಡ್ತೀನಿ, ಹೊರಗಡೆಯಿಂದ ತೋರ್ಸಕ್ ಟ್ರೈ ಮಾಡ್ತೇನೆ ಅಂತ. ಬನ್ನಿ ಹೋಗೋಣ. ಒಂದ್ಸಲ ಬಾಹುಬಲಿ ಮೂರ್ತಿ ಬ್ಯಾಕ್ ಸೈಡ್ ಇಂದ ನೋಡ್ಕೊಂಬಿಡಿ. ಸೊ ನೋಡಿ, ಅದ್ರದ್ದು ಇಮಿಡಿ ಸೈಜು ಇಲ್ಲ ನಾನು. ಪ್ಲೇಸ್ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಗ್ರೀನರಿ, ಒಳ್ಳೆ ವ್ಯೂ ಮಾತ್ರ ಬರಕ್ಕೆ, ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ. ಕ್ಲೀನ್ ಮಾತ್ರ ತುಂಬಾ ಸಖತ್ತಾಗಿ ಕ್ಲೀನ್ ಇಟ್ಟಿದ್ದಾರೆ. ಕ್ಲೀನ್ ಮಾತ್ರ ಮುಖ್ಯ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ, ಯಾಕಂದ್ರೆ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ. ಸೊ ಹಂಗಾಗಿ ಎಲ್ಲೂ ಕೂಡ ಡಸ್ಟ್ ಕಾಣಂಗಿಲ್ಲ, ಯಾವುದೇ ರೀತಿ ವೇಸ್ಟೇಜ್ ಇಲ್ಲ. ತುಂಬಾ ಚೆನ್ನಾಗಿದೆ. ಪೀಸ್ಫುಲ್ ಪ್ಲೇಸ್, ನೈಸ್ ಇದೆ. ಸೊ ಇವತ್ ಬೇರೆ ಸಂಡೇ, ತುಂಬಾ ಜನ ಬಂದಿದ್ದಾರೆ. ನೋಡ್ಬೋದು ನೀವು, ನನ್ನ ಹಿಂದ್ಗಡೆ ಸಿಕ್ಕಾಪಟ್ಟೆ ಫ್ಯಾಮಿಲೀಸ್ ಎಲ್ಲ ಬಂದಿದ್ದಾರೆ. ಸೊ ಅದೇ ಹೇಳಿದ್ನಲ್ಲ, ನನಗೆ ಇಲ್ಲಿ ಇಷ್ಟ ಆಗಿದ್ದು ಮಾತ್ರ ಕ್ಲೀನ್. ಒಂದು ಏನು ಸಿಗ್ತಾನೆ ಇಲ್ಲ, ಒಂದು ಡಸ್ಟ್ಬಿನ್ ಕೂಡ ಇಲ್ಲ ಇಲ್ಲಿ. ಒಂದು ಚಿಕ್ಕ ಗಲೀಜು ಕಾಣಲ್ಲ. ಇದೆ ನೋಡಿ ಆ ಒಂದು ಗುರುಪೀಠ. ಸೊ ಜೈನ ಮುನಿಗಳು ಇದೇ ಪೀಠದಲ್ಲಿ
ಇದು ಮಾಡ್ತಿದ್ರಂತ, ಧ್ಯಾನ ಮಾಡ್ತಿದ್ರಂತ, ತಪಸ್ ಮಾಡ್ತಿದ್ರಂತ. ಸೊ ಅದಕ್ಕೋಸ್ಕರ ಅವರ ನೆನಪಿಗಾಗಿ ಕಟ್ಟಿದ್ದಾರೆ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು. ಹೊರಗಡೆಯಿಂದನೇ ಶೂಟ್ ಮಾಡಿ ಒಳಗಡೆ ನಾನು ನೋಡ್ಕೊಬರ್ತೀನಿ. ಕ್ಯಾಮ್ರಾ ಆನ್ ಮಾಡೋಕ್ಕಾಗಲ್ಲ, ಹಂಗಾಗಿ ನಿಮ್ಗೆ ತೋರ್ಸೋಕ್ಕಾಗಲ್ಲ. ಸೊ ಒಳಗಡೆ ಏನಿದೆ ಅಂತ ನೀವು ನೋಡ್ಬೇಕಂದ್ರೆ ಡೈರೆಕ್ಟಾಗಿ ಇಲ್ಲಿಗೆ ಬರಬೇಕಾಗತ್ತೆ. ಸೊ ಬೆಟ್ಟ ಅಲ್ಲಿದೆ ನೋಡಿ, ಇಲ್ಲಿಂದ ನೋಡ್ಕೊಂಡು ಈಗ ಅಲ್ಲಿ ಹೋಗ್ಬೇಕು, ಆ ಬೆಟ್ಟ ಹತ್ಬೇಕಂತ. ದ ರಿಯಲ್ ಅಡ್ವೆಂಚರಸ್ ಟ್ರಕ್ಕಿಂಗ್ ಸ್ಟಾರ್ಟ್ ನಾವು. ಸೊ ಇಲ್ಲಿಂದ ಬೆಟ್ಟ ಹತ್ಬೇಕೀಗ ನಾವು. ಸೊ ಬೆಟ್ಟ ಹೆಂಗಿದೆ, ಹೆಂಗ್ ಹತ್ಬೇಕು ಅಂತ ಒಂದ್ಸಲ ನೋಡ್ಕೊಂಬಿಡಿ ಆ ಕಡೆ. ಸೊ ನೋಡೋಕೇನಷ್ಟು ಈಸಿಯಾಗಿ ಕಾಣಿಸುತ್ತಾ, ಬಟ್ 450 ಮೆಟ್ಲುಗಳಿದ್ದಾವೆ. ಆ ಕಡೆಯಿಂದ ಗಾಳಿ ಬೀಸ್ತಿರೋದ್ರಿಂದ ಗಾಳಿ ವಿರುದ್ಧವಾಗಿ ಹೋಗ್ಬೇಕೀಗ ನಾವು. ಸೊ ಸ್ಲೋಪ್ ಏನು ಇದೆ, ಬಟ್ ಕಡ್ದಾಗ ಏನಿಲ್ಲ. ಬೆಟ್ಟ ಹತ್ಬೋದು ಅನ್ಕೊಂಡಿದ್ದೀನಿ, ಬನ್ನಿ ಹತ್ತೋಣ. ತುಂಬಾ ಜನಕ್ಕೆ ಈ ಟ್ರಿಪ್ ಹೋಗೋದು, ಈ ಪ್ರವಾಸ ಹೋಗೋದು ಅಂದ್ರ ಏನ್ ಅನ್ಕೊಂಡಿದಾರ ಗೊತ್ತಿಲ್ಲ. ಯಾವ್ದೋ ಒಂದು ಪ್ಲೇಸಿಗೆ ಹೋಗ್ತಾರ, ಅಲ್ಲೊಂದು ಸೆಲ್ಫಿ ತಗೋತಾರ, ಅದನ್ನ ವಾಟ್ಸಪ್ ಸ್ಟೇಟಸ್ ಸ್ಟೋರಿ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತಾರ, ಸುಮ್ಮನೆ ಹೋಗ್ಬಿಡ್ತಾರ. ಸೊ ನಮ್ದು ಆ ಥರ ಏನಿಲ್ರಿ, ಸೀದಾ ವಿಡಿಯೋ ಮಾಡೋದು, ಯೂಟ್ಯೂಬ್ ಹಾಕೋದು. ಸೊ ಅದೊಂದು ಡಾಕ್ಯುಮೆಂಟ್ರಿ ಥರ ಲೈಫ್ ಲಾಂಗ್ ಅದ್ರಲ್ಲಿ ಇರತ್ತೆ, ಅದು ಸೇವ್ ಆಗಿಬಿಟ್ರೆ ಮುಗೀತಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ಯಾವುದೋ ಒಂದು ಪ್ಲೇಸ್ ಹೋಗ್ತೀವಿ, ಆ ಪ್ಲೇಸ್ ಗೊತ್ತಿರೋಂಥ ಮಾಹಿತಿನ ಎಕ್ಸ್ಪ್ಲೋರ್ ಮಾಡ್ತಾ ಹೊಸ ಒಂದು ಜನರದ ಜೀವನ ನೋಡ್ದಂಗೆ ಆಗುತ್ತೆ. ಸೊ ಹಂಗಾಗಿ ಟೈಮ್ ಸಿಕ್ಕಾಗೆಲ್ಲ ಟ್ರಕ್ ಮಾಡ್ತಿರ್ತೀನಿ. ಇನ್ನೂ ಅಷ್ಟು ಹತ್ತೋದು ಬಾಕಿ ಇದೆ. ತುಂಬ ಜನ ಬರ್ತಾ ಇದ್ದಾರೆ. ಗಾಳಿಗೆ ಏನಾದರೂ ವಿಂಡ್ ಬ್ರೇಕ್, ಗಾಳಿಗೆ ವಾಯ್ಸನ್ ಬ್ರೇಕ್ ಆಗ್ತಿದೆ ಅಂತ. ವಾಯ್ಸನ್ ಬ್ರೇಕ್ ಐತಿಲ್ಲ. ಒಂದು ಭಯ ಏನಂತಂದ್ರೆ ಹತ್ಬೇಕಾದ್ರೆ ಮಾತಾಡ್ದ ಸ್ಲಿಪ್ ಗಿಪ್ ಆಗಿ ಬಿದ್ಬಿಟ್ರೆ ಅಂತ ಅಷ್ಟೆ. ಸೊ ಈ ಕಡೆ ಈ ಕಂಬಿ ಇದೆಯಲ್ಲ, ಅದು ಮೇಲ್ಗಡೆಯಿಂದ ಹಿಡ್ಕೊಂಡ್ ಬರ್ತಿರೋರಿಗೆ, ಇದು ಹತ್ಕೊಂಡು ಹೋಗ್ತಿರೋರಿಗೆ. ಸೊ ನಮ್ಮ ಅಂಜನಾದ್ರಿ ಬೆಟ್ಟ ಹತ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟೇ ಕಷ್ಟ ಆಗ್ತಿದೆ. ಅಂಜನಾದ್ರಿ ಬೆಟ್ಟದಷ್ಟು ಕಡ್ದಾಗೇನಿಲ್ಲ, ಈಸಿಯಾಗಿ ಟ್ರಕ್ ಮಾಡ್ಬೋದು. ನೈಸ್. ಬಟ್ ಇಲ್ಲಿ ಯಾಕೋ ತುಂಬ ಗಾಳಿ ಬೀಸ್ತಾ ಇದೆ. ನಾನು ಆವಾಗಲೇ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಇಷ್ಟು ಆಲ್ರೆಡಿ ಬೆಟ್ಟದ ಮೇಲೆ ಇರ್ತಿದ್ದೆ. 1-2 ನಿಮಿಷ ಆಯಾಸ ಆಯ್ತು ಅಂತ ಕುಂತ್ಕೊಂಡೆ, ಮತ್ತೆ ಹತ್ತಕ್ಕೆ ಮನಸ್ಸಾಗ್ತಿಲ್ಲ. ಸೊ ಅದಕ್ಕೆ ದೊಡ್ಡವ್ರು ಹೇಳೋದು, ಗುರಿ ಮುಟ್ಟೋವರೆಗೂ ಅಥವಾ ನೀವು ಹಿಡಿದಂಥ ಕೆಲಸ ಕಂಪ್ಲೀಟ್ ಆಗೋವರೆಗೂ ಯಾವತ್ತೂ ಗಿವ್ ಅಪ್ ಮಾಡಬೇಡ್ರಿ ಅಂತ. ನಿಮ್ಮ ಕೈಲಿ ಓಡೋಕ್ಕಾಗಿಲ್ಲ ಅಂತಂದ್ರೂ ನಡ್ಕೊಂಡಾದ್ರೂ ಹೋಗಿ, ನಡ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದ್ರೆ ತಳ್ಕೊಂಡಾದ್ರೂ ಹೋಗಿ, ಒಟ್ನಲ್ಲಿ ಪಯಣ ನಿಲ್ಬಾರ್ದಂತೆ. ಸೊ ಬನ್ನಿ ಸ್ಟಾರ್ಟ್. ಸೊ ಇನ್ನೊಂದು 100 ಮೀಟ್ರೂ ಇಲ್ಲ, ಬನ್ನಿ ಹೋಗಲ್ಲ. ಈ ಸೌತ್ ಕರ್ನಾಟಕ ಕಡೆ ಬಂದಾಗ ಅಥವಾ ಕರಾವಳಿ ಕರ್ನಾಟಕ ಸೈಡ್ ಏನಾರು ಬಂದಾಗ ಜಲ್ದಿ ಜಲ್ದಿ ಬರಲೇ ನಿನ್ನವು ನನ್ನ ಒಂದು ಪದ ಕೇಳಿದಾಗ ಅನ್ಸೋದು ಒಂದೇ, ಇದು ನಮ್ಮದೇ ಮಂದಿ ಅಂತ. ಸೊ ಹೋದ್ರಲ್ಲಿ ಉತ್ತರ ಕರ್ನಾಟಕ ಹುಡುಗರು ಗೊತ್ತಾಯ್ತು ನಮ್ಮ ಮಂದಿನೇ ಇವರು ಅಂತ. ನಾನು ಆವಾಗಲೇ ಹೇಳಿದ್ನಲ್ಲ, ಈ ಒಂದು ಪ್ಲೇಸ್ಗೆ 800 ವರ್ಷಗಳ ಇತಿಹಾಸ ಇದೆ. 800 ವರ್ಷಗಳ ಹಿಂದೆ ಜೈನ ಗುಂಡಿಗಳು ಇಲ್ಲಿಗೆ ಭೇಟಿ ಕೊಟ್ಟಿದ್ರಂತೆ. ಭೇಟಿ ಕೊಟ್ಟು ಅವರ ಧರ್ಮದ ಕೆಲವೊಂದಿಷ್ಟು ಬೋಧನೆಗಳನ್ನು ಮಾಡಿದಕ್ಕೋಸ್ಕರ ಈ ಒಂದು ಪ್ಲೇಸ್ನ ಇಲ್ಲಿ ಕಟ್ಟಿದಾರಂತೆ. ಸೊ ಒಳಗಡೆ ಪ್ಲೇಸ್ ಚೆನ್ನಾಗಿದೆ ಅನ್ಸುತ್ತೆ, ಹೋಗ್ಬಿಟ್ಟು ವ್ಯೂ ತೋರಿಸ್ತೇನಂತ. ಫೈನಲ್ಗೆ ಬಂದ್ವಿ ನಾವೀಗ ಬೆಟ್ಟದ ಟಾಪ್ ಪ್ಲೇಸ್ ವ್ಯೂ ಪಾಯಿಂಟು. ಸೊ ಈ ಒಂದು ಬೆಟ್ಟದ ಮೇಲೆ ಬಂದ ತಕ್ಷಣ ಒಂದು ಕಲ್ಪವೃಕ್ಷ ಕಾಣುತ್ತೆ. ಸೊ ಇದು ಫುಲ್ ಆರ್ಕಿಟೆಕ್ಟು, ಅಂದ್ರೆ ರೆಡಿಮೇಡ್, ನ್ಯಾಚುರಲ್ ಅಲ್ಲ. ನೋಡಿ ಹೆಂಗಿದೆ, ಸೇಮ್ ಮರದ ಥರನೇ ಇದೆ, ಬಟ್ ರೆಡಿಮೇಡ್ ಮರ.
ಮುಖ್ಯವಾಗಿ ಜೈನ ಧರ್ಮದೊಳಗೆ 2 ಪಂಗಡಗಳು ಬರ್ತವೆ, ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ ಅಂತ. ಸೊ ಈ ಒಂದು ಪ್ಲೇಸು ದಿಗಂಬರ ಜೈನರಿಗೆ ಸಂಬಂಧಪಟ್ಟಿದ್ದು. ಸೊ ಅಲ್ಲಿ ಮೇಲ್ಗಡೆ ಬೋಧನೆ ಮಾಡ್ತಿರೋ ರೀತಿ ಒಂದು ಸ್ಟ್ಯಾಚು ಇದೆ, ಕೆಳಗಡೆ ಜನ ಬೋಧನೆಗಳನ್ನು ಕೇಳ್ತಿರೋ ರೀತಿ ಸ್ಟ್ಯಾಚು ಇದೆ. ಸೊ ಜೈನ ಧರ್ಮ ಕೂಡ ಹಿಂದೂ ಧರ್ಮದ ಒಂದು ಭಾಗ ಅಂದ್ರೂ ತಪ್ಪಾಗಲ್ಲ, ಯಾಕಂದರೆ ಅದು ಕೂಡ ಭಾರತೀಯ ಧರ್ಮನೇ, ಭಾರತದ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ. ಇಲ್ಲೆಲ್ಲ ಈ ರೀತಿ ಸುಮಾರು ಚಿಕ್ಕ ಚಿಕ್ಕ ಏನು ಹೇಳ್ಬೇಕು ಇವಕ್ಕೆ, ದೇವಸ್ಥಾನ ಅಂತಿರೋ, ಗೋಪುರ ಅಂತಿರೋ, ನನಗೇನಂತ ಕರಿಬೇಕಂತ ಗೊತ್ತಾಗ್ತಿಲ್ಲ, ಸುಮಾರಿದ್ದಾವೆ. ಅದರಲ್ಲಿ ನಾನೇ ರಿಫ್ಲೆಕ್ಟ್ ಆಗ್ತಾ ಇದ್ದೀನಿ ಗಾಜಲ್ಲಿ. ಈ ಮರಕ್ಕೆಲ್ಲ ನೈಟ್ ಫುಲ್ಲು ಲೈಟ್ ಹಾಕಿರ್ತಾರೆ ರಾತ್ರಿ ಹೊತ್ತು, ಸಖತ್ ಕಾಣಿಸುತ್ತೆ ಕೆಳಗಿಂದ ನೋಡೋಕ್ಕೆ. ಸೊ ನಾನು ನಿನ್ನೆ ನೈಟೇ ಬಂದಿದ್ದೆ ಇಲ್ಲಿಗೆ. ಸೊ ಆ ಟೈಮಲ್ಲಿ ಇದನ್ನು ನೋಡಿ ಅಲ್ಲಿಂದ ಬರ್ಬೇಕು ಇಲ್ಲಿಗೆ ಅಂತ ಅನ್ನಿಸ್ತು ನನಗೆ. ಸೊ ಒಳಗಡೆ ಯಾರೋ ಒಬ್ಬ ಜೈನ ಮುನಿಯ ದೇವಸ್ಥಾನ ಇದೆಯಂತೆ, ಬನ್ನಿ ಒಳಗಡೆ ಹೋಗೋಣ. ಮೊಬೈಲ್ ಕ್ಯಾಮ್ರಾ ಅಲೋ ಅಂತ ಹೇಳಿದ್ರು, ಇಲ್ಲೇನು ಆ ರೀತಿ ಸೆಕ್ಯೂರಿಟಿ ಏನಿಲ್ಲ. ಈ ದೇವಸ್ಥಾನದ ಹೆಸರು ಶ್ರುತಕಂದ ಜೈನವಾಣಿ ಮಂದಿರ ಅಂತೆ. ಟಾಪಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಿದೆಯಲ್ಲ, ನೆಕ್ಸ್ಟ್ ಲೆವೆಲ್. ಅದು ಮಾತ್ರ ವ್ಯೂ ಮೇಲ್ಗಡೆ ಮೋಡ ತುಂಬಿಕೊಂಡಿದೆ, ಇನ್ನೇನು ಮಳೆ ಬರಬೇಕು. ವಾವ್, ವೀಕೆಂಡಲ್ಲಿ ಎಂಜಾಯ್ ಮಾಡ್ತೀನಿ. ಒಂದು ಪೀಸ್ಫುಲ್ಲು ಜಾಗ ಬೇಕು, ಮನಃಶಾಂತಿ ಬೇಕು ಅಂದ್ರೆ ನೆಕ್ಸ್ಟ್ ಲೆವೆಲ್ ಪ್ಲೇಸ್. ಇಲ್ಲಿ ಬರೋಕ್ಕೆ ರೆಕಮೆಂಡ್ ಮಾಡೋಕ್ಕಂತರೂ ನನಗೆ ಖುಷಿ ಆಗ್ತದೆ. ಆಗ್ಲಿಂದ ಹೊರಗಡೆ ಹೋಗ್ತಿದ್ದಾರೆ, ಬನ್ನಿ ನಾವು ಹೋಗೋಣ ಅಂತ. ಬನ್ನಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಹೊರಗೆ ಏನಿದೆ ಎಂತು ಅಂತ. ಸೈಡ್ ಬೀಸ್. ವಾ, ಕೆರೆ ಇದೆ ಗುರು ಈ ಕಡೆ, ಸೂಪರ್ ಆಗಿದೆ. ವಾವ್, ಇಲ್ಲಿ ನಿಂತ್ರ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಅದಕ್ಕೆ ಎಲ್ರು ಈ ಕಡೆ ಬರ್ತಾ ಇರೋದು. ಸೊ ಅಲ್ಲಿಗೆ ಹೋಗಿ ಜಾಗ ಇಲ್ವಾ, ಈ ಕಡೆಯಿಂದ ಹೋಗ್ಬೋದು ಅನ್ಸುತ್ತೆ. ಆ ಕಡೆ ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇದೆ. ಸೊ ಎಲ್ರು ಹೋಗ್ತಿದ್ರೆ ಆ ಕಡೆ ಬನ್ನಿ, ಹೋಗಿ ಬಂದ್ಬೇಡ, ಇಲ್ಲಿವರೆಗೂ ಬಂದ್ಬಿಟ್ಟು ಹಂಗೆ ಹೋದ್ರಂಗೆ. ಅಯ್ಯಪ್ಪ, ಈ ಗಾಡಿಯಲ್ಲಿ ಸೌಂಡ್ ಕೇಳುತ್ತಾ ಇಲ್ಲ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯಕ್ಕೆ ಅಂದ್ರೆ ತೆಂಗಿನಕಾಯಿಗಳನ್ನ ಬೆಳೆಯಕ್ಕೆ ಫೇಮಸ್ ತುಮಕೂರು, ಅತಿ ಹೆಚ್ಚು ಬೆಳೆಯುತ್ತಂತೆ. ಸೊ ಕೇಳಿದ್ದೆ, ನೋಡಿರ್ಲಿಲ್ಲ. ಅಲ್ಲಿ ನೋಡಿ, ಇಲ್ಲಿಂದ ಕಣ್ಣು ಹಾಯಿಸಿದಷ್ಟು ದೂರ ಬರೀ ತೆಂಗಿನ ಮರಗಳು, ಅಡಿಕೆ ಮರಗಳು, ಎಲ್ಲೋಡು ರವೆ ಕಾಣ್ತಿದಾವ. ಸೊ ಈ ಕಡೆ ಕೆರೆ, ಬನ್ನಿ ಆ ಕಡೆ ಹೋಗಿ ಬರೋದ. ತುಂಬಾ ಜನ ಬಂದಿದ್ದಾರೆ ಗುರು, ನೋಡಿಲ್ಲಿ ಕೆರೆ ನೋಡಕ್ ಇಷ್ಟ ಜನ. ಪಾರ್ಕಿಂಗ್ ನೋಡಿ ಹೆಂಗಿದೆ, ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. 30 ರೂಪಾಯಿ ಕೊಟ್ಟು ಎಂಟ್ರಿ ತಗೊಂಡಿದ್ದಕ್ಕೂ ಏನ್ ಮೋಸ ಇಲ್ಲ. ಜಸ್ಟ್ ಸ್ಟ್ರೈಟ್ ವಾಕ್ ಮಾಡಿದ ಈ ಕಡೆ ವಾಕಿಂಗ್ ನೋಡಿದ್ರೆ ಈ ಕಡೆಗೆ ನಾನು ರೆಡಿ. ಆಲ್ಮೋಸ್ಟ್ ಎಲ್ಲ ಬೆಟ್ಟದ ಮೇಲೆ ಈ ಥರ ಗರಿಕೆ ಹುಲ್ಲು ಬೆಳೆದಿರುತ್ತೆ. ಇದು ಯಾಕೆ ಬೆಟ್ಟದ ಮೇಲೆ ಬೆಳೆದಿರುತ್ತೆ ಅಂತ ನಂಗಂತೂ ಗೊತ್ತಿಲ್ಲ, ಗೊತ್ತಿದ್ದವರು ಕಮೆಂಟಲ್ಲಿ ಹಾಕಿ. ಇಲ್ಲಿ ಬಂದಿರೋ 90% ಜನಗಳಲ್ಲಿ ಒಂದು 20% ಕಪಲ್ಸ್ ಇದ್ರೆ, ಇನ್ನೊಂದು 55-60% ಲವರ್ಸ್ ಇದ್ದಾರೆ. ಸಿಂಗಲ್ ನಾನೊಬ್ಬನೇ ಅನ್ಸುತ್ತೆ. ಅಗ್ಗೋ ಇವನವನ ಫುಲ್ ಕಡ್ದಾಗೈತಿ ದಾರಿ ಇಲ್ಲಿ. ಸೊ ಇಳಿಬೋದಾ, ಟ್ರೈ ಮಾಡ್ತೇನೆ. ಇಳಿಬೋದು, ಆರಾಮ್ಸೆ ಇಳಿಬೋದು. ಬರ್ರಿ ನಿಮ್ಮನ್ನ ಕೆರೆ ಕಡೆ ಕರ್ಕೊಂಡು ಹೋಗ್ಬರ್ತೀನಂತ.
ಯಾವುದೋ ಒಂದು ಪ್ರವಾಸಿ ಪ್ಲೇಸ್ಗೆ ಹೋಗೋದು, ಆ ಪ್ಲೇಸ್ನ ಫೋಟೋ ತಗೊಳ್ಳೋದು, ಇನ್ಸ್ಟಾಲಿ ಸ್ಟೋರಿ ಹಾಕೋದು, ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡೋದು, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದು. ಇಷ್ಟೇ ಅಲ್ಲ ರೀ ಟ್ರೆಕ್ಕಿಂಗ್ ಅಂದ್ರೆ. ಹೋಗೋ ಒಂದು ಪ್ಲೇಸ್ನ, ಹೋಗೋ ಒಂದು ಡೆಸ್ಟಿನೇಷನ್ನ ದಾರಿ ಉದ್ದಕ್ಕೂ ಎಂಜಾಯ್ ಮಾಡಿಕೊಂಡು ಹೊಸ ಹೊಸ ಸಂಪ್ರದಾಯಗಳನ್ನು, ಹೊಸ ಹೊಸ ಜನರ ಮಾತುಗಳನ್ನು, ಏನಾದರೂ ಒಂದು ಹೊಸತನವಾದನ್ನು ಕಲಿಬೋದಲ್ಲ ಅನ್ನೋಕ್ಕೋಸ್ಕರ ನಾನು ಈ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಪ್ರಕಾರ ಟ್ರೆಕ್ಕಿಂಗ್ ಅಂದರೆ ಒಂದು ಪ್ಲೇಸ್ ಅಲ್ಲ, ಒಂದು ಸಂಪ್ರದಾಯ, ಒಂದು ಅನುಭವ, ಒಂದು ಹೊಸ ಕಲಿಕೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಹೊಸ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀನಂತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಾನು ಮಾಡಿಬಿಟ್ಟು ನನ್ನ ಚಾನಲಲ್ಲಿ ಸುಮಾರು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಲೈಕ್, ಕಮೆಂಟ್, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.